Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದಾಗಲೇ ಲೇಟಾಗಿತ್ತು. ಅದರಲ್ಲಿ ಬೇಗ ಎದ್ದು ರೆಡಿಯಾಗಿ ಪಾಪುನೆಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು ಇನ್ನೊಂದು ಮನೆಗೆ. ಯಾಕೆಂದರೆ ನೈಟು ಅಲ್ಲೇ ಉಳ್ಕೊಂಡಿದ್ವಲ್ಲ, ಇನ್ನೊಂದು ಮನೆಗೆ ಹೋಗಿರಲಿಲ್ವಲ್ಲ, ಅದಕ್ಕೆ ಬೆಳಗ್ಗೆನೇ ಅಂದರೆ ತೀರಾ ಲೇಟಾಗಿತ್ತು. ಆವಾಗಲೇ ಅಲ್ಲೇ ಊಟ ಮಾಡ್ಕೊಂಡು ತಿಂಡಿ ಊಟ ಎರಡು ಒಟ್ಟಿಗೆ ಮಾಡ್ಕೊಂಡು ಅಲ್ಲಿಂದ ಸೀದಾ ಊರ ಕಡೆ ಹೊರಟ್ವಿ. ಮತ್ತು ಇನ್ನು ಅಲ್ಲಿಗೆ ಹೋಗಿಲ್ಲ ಅಂದರೆ ಬೈಕತ್ತಾರೆ ಅಂತ ಅಲ್ಲಿಂದ ಅಲ್ಲೂ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಹೋದರೆ ಮತ್ತೆ ಅಲ್ಲೆಲ್ಲ ಮುಖ ಎಲ್ಲ ತೊಳ್ಕೊಬಿಟ್ಟು ನಾವು ನಮ್ಮನೆಲ್ಲ ಇಕ್ಕಿಸ್ಕೊಬಿಟ್ಟು, ಏಕೆಂದರೆ ದೊಡ್ಡ ಹಾಕಿರ್ತಾರಲ್ಲ ಅವ್ರು ನೆಕ್ಸ್ಟ್ ಡೇ ದಿನ ದಾಸಪುರಂಗೆ ಕರೆದು ಅಲ್ಲಿ ಭವನಾಸಿ ತುಂಬಿಸ್ಬಿಟ್ಟು ಶಂಕು ಜಗಟೆದು ಇದು ಮಾಡ್ತಾರೆ. ನೀವು ನೋಡಿರಿ ಅದು ಯಾವ ಥರ ಹಾಕಿರ್ತಾರೆ ಅಂತ. ಫುಲ್ ಫ್ಯಾಮಿಲಿಯವ್ರು ಎಲ್ಲರೂ ನಿಂತ್ಕೊಬಿಟ್ಟು ಪೂಜೆ ಮುಗಿಸ್ತೀವಿ. ಆ ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಹಿರಿಯರಿಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಬೇಕು. ಹಿರಿಯರಿಗೆ ಎಡೆ ಇಟ್ಟು ಪೂಜೆ ಮಾಡಬೇಕು. ಅದನ್ನೆಲ್ಲ ಮುಗಿಸ್ಕೊಬಿಟ್ಟು ಅಲ್ಲೇ ನೈಟು ಊಟನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಊರ ಕಡೆ. ಯಾಕೆಂದರೆ ಕುರಿಮರಿ ಮನೆ ಹತ್ರನೇ ಇತ್ತಾ, ಅದಕ್ಕೆ ಯಾರೂ ಇರೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಹೊರಟ್ಬಿಟ್ವಿ. ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ ಅಲ್ಲಿಂದ ಹೊರಟವ್ರು. ಸೀದಾ ಮನೆಗೆ ಬರೋ ಅಷ್ಟೊತ್ತಿಗೆ ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ಬಿಟ್ಟಿತ್ತು. ನನ್ನ ಮಗಳು ತುಂಬ ನಿದ್ದೆ ಮಾಡಿಬಿಟ್ಟಿದ್ಲು. ಅವಳನ್ನು ಎತ್ಕೊಂಡು ಕುರಿಮರಿಗೆ ನೀರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಬಿಸಿನೀರೆಲ್ಲ ಕಾಸ್ಬಿಟ್ಟು ಅದಕ್ಕೂ ಇಟ್ಬಿಟ್ಟು ಮಲ್ಕೊಂಡ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.